ಎಸ್ ಸರ್. ಅದೊಂದು ಕಮರ್ಷಿಯಲ್ ಸರ್, ನೈಜ ಘಟನೆ. ಅದನ್ನು ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರನ್ನ ಕಟ್ಟಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ದೊಡ್ಡ ಸುಮಾರು ಒಂದು 20 ಎಕರೆಲಿ ಸೆಟ್ ಹಾಕಿದ್ದೀವಿ. ಬೆಂಗಳೂರು ಸೆಟ್ ಹಾಕಿದೆ, ಅಲ್ಲೇ 1.5 ಇಯರಿಂದ ಸೆಟ್ ಇದೆ. ಅದು 20 ಎಕರೆಲಿ ಹಾಕಿದ್ವಿ ಸೆಟ್ನ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ಹಂಗಿರುತ್ತೆ ನಿಮಗೆ. ಪ್ರೇಮ್ ಸರ್, ರಂಗನಾಥ್ ಅಂತ ಮೈಕೆ ಸರ್, ಮೋಹನ್ ಬಿಕೆರೆ ಅವರು. ಪ್ರೇಮ್ ಸರ್, ನಮ್ಮ KFI ಇಂದ ರಂಗನಾಥ್ ಅಂತ. ಸರ್, ಲಾಂಗ್ ಕೊಟ್ಟಿರೋ ಮೂವೀಸ್ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ. ಅಂದರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು, ಅಂದರೆ ಕರಿಯ ಆಗಿರಲಿ, ಜೋಗಿ ಆಗಿರಲಿ. ಸೊ ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ಜೊತೆಗೆ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 ಡೇಸು ಮತ್ತು ಜೋಗಿ 100+ ಡೇಸು. ಸೊ ಒಂದೇ ಸ್ಕ್ರೀನ್ನಲ್ಲಿ ತುಂಬಾ ಶೋಸ್ಗಳನ್ನ ಕಂಡಿತ್ತು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರೋವಂಥ ಒಂದು ಟೈಮ್ನಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದರೆ ಡೇಸ್ ಅಂದರೆ ಲೆಕ್ಕ ಸರ್, ನನಗೆ ಆ್ಯಕ್ಚುಲಿ ಒಂದು ಮೂವಿ 100 ಡೇಸ್ನ. ಓಕೆ. ಆಮೇಲೆ ಮೊದಲನೇದೊಂದು ಕ್ವಶನ್ ನೀವು ಕೇಳಿದ್ರಿ, ಲಾಂಗ್ ಕೊಟ್ಟಿದ್ದೀರಿ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಕೊಡ್ತೀನಿ. ಹಿಡಿಯೋ ಸ್ಟೈಲು ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು, ಅದೊಂದು ಸ್ಟೈಲು. ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್. ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಧ್ರುವರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಮಚ್ಚು ಒಂದೇ ಇರ್ಬೋದು ಒಂದು. ಅಲ್ಲೊಂದು ಡೈಲಾಗ್ ಇದೆ ಸರ್, ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊರಬಿಟ್ರೆ ಹುಚ್ಚರಾಗುತ್ತೆ, ಆ ಥರ ಡೈಲಾಗ್ ಇದೆ. ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ. ಆಮೇಲೆ ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅಟ್ ಎ ಟೈಮ್ ಒಂದೇ ಸರಿ ರಿಲೀಸ್ ಮಾಡೋದು. ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳಿದೆ ಎಲ್ಲ ಥಿಯೇಟರ್ಗೂ ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ. ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ? ಇಲ್ಲ ಪ್ರೇಮ್ 300 ಥಿಯೇಟರ್ ಹಾಕ್ಬೇಡ, 400 ಥಿಯೇಟರ್ ಹಾಕ್ಬೇಡ, ಬೇಡ ಪ್ರೇಮ್. ನಾನು ಹೇಳ್ತೇವೆ ಸರ್, ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 ಥಿಯೇಟರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದಮೇಲೆ, ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕೆಂದರೆ ಅವ್ನಿಗೆ ಮರಣ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ, ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತಾ 1 ವಾರ ಫುಲ್ ಆಗುತ್ತೆ. 1 ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನ ಸ್ಟಾರ್ಟ್ ಮಾಡಿದ್ದೆ ನಾನು, ಬೈಸ್ಕೊಂಡು ನಾನು, ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್, ನೋ ಪ್ರಾಬ್ಲಮ್, ಅದನ್ನೇನು ತಪ್ಪೇನಿಲ್ಲ. ಅಂಡ್ ಜೋಗಯ್ಯನೂ ಹಂಗೆ ಮಾಡಿದ್ರು. ಜೋಗಯ್ಯ ಅಣ್ಣ ಕೇಳಿದ್ರು, ಏನು 360 ಥಿಯೇಟರ್ ರಿಲೀಸ್ ಮಾಡ್ತಿದ್ಯಾ, ಏನು ಮರ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತೇನೆ, ನನಗೆ ದುಡ್ಡು ಬಂತು. ಯಾಕೆ ಪ್ರೊಡಕ್ಷನ್ ನಂದೇ ಅದು, ನಂಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋ ರಾಜ್ಯ ಸೋಮನ್, ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದಲ್ಲಿ ದುಡ್ಡು ಬರ್ತದು. ಸೊ ಅಂದರೆ ಈಗ ಆ ಟ್ರೆಂಡ್ ಸೇಮ್ ಅದ. ಯಾಕಂದರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ, ಅವ್ರ ಸಿನಿಮಾಗಳಿಗಿಂತ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು. ನನಗೆ 1 ವಾರ ಹೋಗಲಿ 2 ವೀಕ್ಸ್ ಹೋಗಲಿ, ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 ಥಿಯೇಟ್ರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ ಇವರು 500 ಇದೆಯಾ ಮಗನೇ? ಒಂದು 500 ಥಿಯೇಟ್ರ್ ಇರ್ಬೋದು. 500 ಥಿಯೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟ್ರ್ನ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ದು KD ಭಟ್ರೆ 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ ಅನ್ಕೊಳ್ಳಿ, 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ. ಸೊ ಬರೀ 400 ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ವಲ್ಲ ಅದು ಬರಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ, ಭಾರತದ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನಕ್ಕೆ ದುಡ್ಡು ಬರುತ್ತೆ. 6 ದಿನ ಹೋಗೋದು ಬೇಡ ಆ ಥರ. ಆ್ಯಂಡ್ ಸರ್, ಲುಕ್ಸ್ ಮತ್ತು ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ನೀವು